ಆಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ಕೆಂಡಲ್ ಕಾರಿದ್ದಾರೆ. ಬಿಎಲ್ ಸಂತೋಷ್ಗೆ ಟಕ್ಕರ್ ಕೊಟ್ಟಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕುಟುಂಬ ಬೀದರ್ನಿಂದ ಬಂದಾಗ ಆರ್ಎಸ್ಎಸ್ ನವರೇ ರಕ್ಷಣೆ ಮಾಡಿದ್ದಾರೆ ಎಂದಿದ್ದಾರೆ. ನಮ್ದು ಬಿಡಿ, ಇವರು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ? ಒಂದು 5 ಜನ ಆರ್ಎಸ್ಎಸ್ ನಾಯಕರ ಹೆಸರು ಹೇಳಿ. ಬಿಎಲ್ ಸಂತೋಷ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ನನ್ಗೆ ಆರ್ಎಸ್ಎಸ್ ಭಯ ಇಲ್ಲ, ಅವರಿಗೆ ಪ್ರಿಯಾಂಕ್ ಫೋಬಿಯಾ ಇರಬೇಕು. ನಾನ್ ಯಾಕೆ ಅವರಿಗೆ ಹೆದರ್ಬೇಕು? ಹೆದರೋಕೆ ಹೂ ದೇ ಆರ್. ಬಿಎಲ್ ಸಂತೋಷ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮತ್ತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಎಲ್ ಸಂತೋಷ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ನನ್ಗೇನು ಆರ್ಎಸ್ಎಸ್ ಅಂದ್ರೆ ಭಯ ಇಲ್ಲ, ಅವರಿಗೆ ಪ್ರಿಯಾಂಕ್ ಅಂದ್ರೆ ಫೋಬಿಯಾ ಇರಬೇಕು. ನಾನ್ ಯಾಕೆ ಅವ್ರಿಗೆ ಹೆದರ್ಬೇಕು? ಹೆದರೋದಕ್ಕೆ ಹೂ ದೇ ಆರ್. ಬಿಎಲ್ ಸಂತೋಷ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಆರ್ಎಸ್ಎಸ್ ನಲ್ಲಿ ಯಾರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು, 5 ಜನರ ಹೆಸರು ಹೇಳಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಈ ಮೂಲಕ ಮತ್ತೆ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರ ಸಾರಿದ್ದಾರೆ. ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತೆ ಆಗಾಗ ರಿಜಿಸ್ಟ್ರೇಷನ್ ಇರಬಹುದು, ಮತ್ತೆ ಅನುಮತಿ ಇಲ್ಲದೆ ಅವ್ರು ಪರೇಡ್ ಮಾಡಬಾರ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಯಮಾವಳಿಗಳನ್ನ ಜಾರಿಗೆ ತಂದಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೆ ಬಿಎಲ್ ಸಂತೋಷ್ ವಿರುದ್ಧ ಟಕ್ಕರ್ ಕೊಟ್ಟಿದ್ದಾರೆ. ಬಿಎಲ್ ಸಂತೋಷ್ಗೆ ಟಕ್ಕರ್ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅಂದ್ರೆ ನನಗ್ ಭಯ ಇಲ್ಲ, ಬಟ್ ಅವರಿಗೆ ಪ್ರಿಯಾಂಕ್ ಫೋಬಿಯಾ ಇದೆ. ಕಾರಣ ಪದೇ ಪದೇ ಆರ್ಎಸ್ಎಸ್ ಬಗ್ಗೆ ಪ್ರಶ್ನೆ ಮಾಡ್ತೀವಿ, ನಾನು ಯಾಕೆ ಅವ್ರಿಗೆ ಹೆದರ್ಲಿ ಅಂತೇಳಿ ಹೇಳಿದ್ದಾರೆ. ಇದೆಲ್ಲ ಜಿ ಏನಕ್ಕೆ ಅನ್ನೋದು? ಸಂತೋಷ್ ಜಿ, ಅದಕ್ಕೆಲ್ಲ ಜಿ ಏನಕ್ಕೆ ಅನ್ನೋದು? ಈ ನಿಮ್ಮ ಒಂದು ಒಳ್ಳೇದೇನಾಗಿದೆ ಅಂದರೆ, ಇವರೆಲ್ಲರೂ ಹೊರಗೆ ಬಂದು ಅಟ್ಲೀಸ್ಟ್ ಮಾತಾಡ್ತಾ ಇದ್ದಾರೆ. ಪ್ರಶ್ನೆಗೆ ಅಲ್ಲಿ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಅಷ್ಟೇ, ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ, ಅವರಿಗೆ ಬರೀ RSS ಇತಿಹಾಸ ಗೊತ್ತು. ಯಾವುದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಳಿಸ್ಕೊಡ್ತಾರಲ್ಲ ಅಷ್ಟೇ ಗೊತ್ತು ಅವರಿಗೆ. ಅವರೇನೋ ಹೇಳಿದ್ದಾರೆ ಅಂತ ನಿನ್ನೆ, ಖರ್ಗೆ ಕುಟುಂಬದವರು ಬೀದರಿಂದ ಕಲಬುರಗಿಗೆ ಓಡಿ ಬಂದಾಗ RSS ಅವರು ಅವರಿಗೆ ರಕ್ಷಣೆ ಮಾಡಿದ್ದು ಅಂತ. ನಂದು ಇಷ್ಟೇ ಪ್ರಶ್ನೆ, BJP RSSದವರಿಗೆ, BJP ಅಂತ ಇರಲಿಲ್ಲ ಬಿಡಿ ಪಾಪ, ಅವರಿಗೆ ಯಾಕೆ ಅವರಂತೂ ಆಳ್ಮಕ್ಳಾರ RSSದು. RSSಗೆ ಇಷ್ಟೇ ಪ್ರಶ್ನೆ ನಂದು, ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮಗೆ ಹೇಳ್ಬಿಡಿ, ಅಧಿಕೃತವಾಗಿ ಹೇಳ್ತೀವಿ. ದಾಂಡಿ ಮಾರ್ಚ್ನಲ್ಲಿ ಮಾಡಿದ್ರ, ನಿಮ್ಮ ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ಮಾಡಿದ್ರ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿದ್ರ, ಸತ್ಯಾಗ್ರಹದಲ್ಲಿ ಮಾಡಿದ್ರ, ನಿಮ್ಮ ಸಿವಿಲ್ ಡಿಸೋಬೀಡಿಯನ್ಸ್ ಮೂವ್ಮೆಂಟ್ ಮಾಡಿದ್ರ, ದುಂಡು ಮೇಜಿನ ಸಭೆಯಲ್ಲಿ ನೀವು ಪಾಲ್ಗೊಂಡಿದ್ರ, ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದ್ರ. ಇವೆಲ್ಲನೂ ಕಾಂಗ್ರೆಸ್ ಹೋರಾಟ ಇರಲಿಲ್ಲ, ಇವೆಲ್ಲ ಜನರ ಹೋರಾಟ ಇತ್ತು, ಪಬ್ಲಿಕ್ ಹೋರಾಟ ಇತ್ತು. ಹಲವಾರು ಜನರು ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಸೇರಿ ಹೋರಾಟ ಮಾಡಿದವರು. ನೀವೆಲ್ಲಿ ಸತ್ತಿದ್ರಪ್ಪ ಅವಾಗ? ತೋರಿಸ್ಬಿಡಿ ನನಗೆ. ಸುಮ್ಮನೆ ಏನೋ ಒಂದು ಹೇಳೋದು, ಪ್ರವಾಹ ಬಂದಾಗ ನಾವು ಮಾಡಿದ್ವಿ, ಫ್ರೀಡಮ್ ಸ್ಟ್ರಗಲ್ ನಾವು ಹೇಳಿದ್ವಿ. ಎಲ್ಲಿ? ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಪ್ಪ, ನಾನು 500 ಜನ ಕಾಂಗ್ರೆಸ್ ಪಕ್ಷದವರು ಯಾರು ಹುತಾತ್ಮರಾಗಿದ್ದಾರೆ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ. ಅವ್ರದ್ದು 50 ಜನ ಕೊಟ್ಬಿಡಿ. 50 ಜನ ಯಾರು ಸ್ವತಂತ್ರ ಹೋರಾಟಕ್ಕೆ